ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ಮೇಷರಾಶಿಯವರೇ, 2026ರ ಯುಗಾದಿ ನಂತರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಿದ್ದಾಳೆ ಈ ಮಹಿಳೆ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2026ರ ಮಾರ್ಚ್ ಮತ್ತು ಯುಗಾದಿ ಹಬ್ಬದ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಸಂಚಲನ ಕಾಯ್ತಾ ಇದೆ. ಈ ಅವಧಿಯ ನಂತರ ಒಬ್ಬ ವಿಶೇಷ ಮಹಿಳೆ ನಿಮ್ಮ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾಳೆ. ಅವಳು ನಿಮ್ಮ ಕಷ್ಟಕ್ಕೆ ಹೆಗಲಾಗ್ತಾಳೆಯೇ ಅಥವಾ ಅವಳಿಂದ ನೀವು ಪಾಠ ಕಲಿಬೇಕಾ? ನಿಮ್ಮ ಮತ್ತು ಅವಳ ಸಂಬಂಧವು ನಿಮ್ಮನ್ನ ಕೋಟ್ಯಾಧಿಪತಿಯಾಗಿ ಮಾಡುತ್ತಾ ಎಂಬ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ತಿಳಿಯೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯುಗಾದಿ ನಂತರದ ಬದಲಾವಣೆ. ಲಕ್ಷ್ಮೀ ಸ್ವರೂಪ ಮಹಿಳೆಯ ಆಗಮನ. ಮೇಷರಾಶಿಯವರು ಸ್ವಭಾವತಃ ಸಾಹಸಿಗಳು ಮತ್ತು ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವವರು. ಆದರೆ ಮಾರ್ಚ್ 2026 ನಂತರ ನೀವು ಸ್ವಲ್ಪ ನಿಧಾನವಾಗಿ ಯೋಚಿಸಬೇಕಾಗುತ್ತೆ. ಸಾಕ್ಷಾತ್ ಲಕ್ಷ್ಮೀ ದೇವಿಯ ನೆರಳಿನಂತೆ ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಬರಲಿದ್ದಾಳೆ. ಅವಳು ನಿಮ್ಮ ಮನೆಗೆ ಬಂದ ಕ್ಷಣದಿಂದನೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಪ್ರಾರಂಭವಾಗುತ್ತೆ. ಈವರೆಗೆ ನೀವು ಅನುಭವಿಸಿದ ಸಾಲದ ಬಾಧೆ, ಬಡತನ ಮತ್ತು ಮಾನಸಿಕ ಕಿರಿಕಿರಿಗಳು ಅವಳ ಸಕಾರಾತ್ಮಕ ಶಕ್ತಿಯಿಂದ ದೂರವಾಗಲಿವೆ. ಆ ಮಹಿಳೆಯನ್ನ ಗುರುತಿಸುವಲ್ಲಿ ಸವಾಲಾಗಬಹುದು. ಅವಳು ನಿಮ್ಮ ಹಳೆಯ ಸ್ನೇಹಿತೆ ಆಗಿರ್ಬೋದು, ಕಚೇರಿಯ ಸಹೋದ್ಯೋಗಿ ಆಗಿರ್ಬೋದು, ಅವಳು ನಿಮ್ಮ ಹಳೆಯ ಒಂದು ಕೊಲಿಗ್ ಆಗಿರ್ಬೋದು ಅಥವಾ ಹೊಸದಾಗಿ ಪರಿಚಯ ಇರುವ ವ್ಯಕ್ತಿಯೂ ಆಗಿರಬಹುದು. ಅವಳನ್ನ ನೀವು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ಅರ್ಧಕ್ಕೆ ಮುಚ್ಚಿ ಹೋಗಬಹುದು. ಅವಳ ಸಲಹೆಗಳು ಸದ್ಯಕ್ಕೆ ನಿಮಗೆ ಕಹಿಯಾಗಿ ಕಂಡರೂ ಭವಿಷ್ಯದಲ್ಲಿ ಅವು ನಿಮಗೆ ಚಿನ್ನದಂತಹ ಫಲವನ್ನ ನೀಡಲಿವೆ. 2026ರ ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಅತ್ಯಂತ ವಿಶಿಷ್ಟವಾದದ್ದು. ಈ ಸಮಯದಲ್ಲಿ ರಾಹು ಮತ್ತು ಶನಿ ಗ್ರಹಗಳ ಸ್ಥಾನ ಪಲ್ಲಟವು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ. ಯುಗಾದಿ ನಂತರ ಹೊಸ ವರ್ಷದ ಆರಂಭದೊಂದಿಗೆ ನಿಮ್ಮ ಹಳೆಯ ಕಷ್ಟಗಳೆಲ್ಲವೂ ದಹನವಾಗಿ ಹೊಸ ಆಶಾವಾದ ಅನ್ನೋದು ಮೂಡಲಿದೆ. ಶತ್ರುಗಳು ನಿಮ್ಮನ್ನು ಕೆಡವಲು ಸಂಚು ರೂಪಿಸ್ತಾ ಇದ್ರು ಕೂಡ ಈ ಮಹಿಳೆಯ ಮಾರ್ಗದರ್ಶನ ನಿಮಗೆ ರಕ್ಷಾ ಕವಚ ಆಗುತ್ತೆ. ಆ ಮಹಿಳೆಯ ಹೆಸರಿನ ಮೊದಲ ಅಕ್ಷರ ಮೇಷರಾಶಿಯವರ ಜೀವನದಲ್ಲಿ ಮಹತ್ತರ ಬದಲಾವಣೆ ತರಲಿರುವ ಆ ಮಹಿಳೆಯ ಹೆಸರು ಎಸ್ ಅಥವಾ ಎ ಅಕ್ಷರದಿಂದ ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ಹೆಸರಿನ ಮಹಿಳೆಯರು ನಿಮ್ಮ ಸುತ್ತಮುತ್ತ ಇದ್ರೆ ಅವರೊಂದಿಗೆ ನೀವು ಸೌಜನ್ಯದಿಂದ ವರ್ತಿಸಿ. ಅವರು ನಿಮ್ಮ ಏಳಿಗೆಗಾಗಿ ಶ್ರಮಿಸುವವರಾಗಿದ್ದಾರೆ. ನೀವು ಸಂಕಷ್ಟದಲ್ಲಿದ್ದಾಗ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋದರೂ ಕೂಡ ಈ ಮಹಿಳೆ ನಿಮ್ಮ ಜೊತೆಲೇ ಗಟ್ಟಿಯಾಗಿ ನಿಂತ್ಕೋತಾರೆ. ನೀವು ಮಾಡಬೇಕಾದ ಕೆಲಸಗಳೇನೇನು? ನೀವು ಫಸ್ಟನ್ನೇ ಗೌರವ ನೀಡಿ. ಸ್ತ್ರೀ ಶಕ್ತಿಯನ್ನು ಗೌರವಿಸುವುದು ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಮನೆಯಲ್ಲಿರುವ ತಾಯಿ, ಪತ್ನಿ ಅಥವಾ ಸಹೋದರಿಯ ಮನಸ್ಸನ್ನು ನೋಯಿಸಬೇಡಿ. ಸಮಾಧಾನವಾಗಿರಿ. ಅತಿಯಾದ ಕೋಪ ಅಥವಾ ಆತುರದ ನಿರ್ಧಾರಗಳಿಂದ ದೂರ ಇರಿ. ಯುಗಾದಿ ನಂತರದ 10 ದಿನಗಳು ನಿಮ್ಮ ತಾಳ್ಮೆಗೆ ಪರೀಕ್ಷೆಯ ಸಮಯ ಆಗಿರುತ್ತೆ. ಇನ್ನು ಆದಷ್ಟು ದಾನ ಮಾಡಿ. ಮಂಗಳವಾರದಂದು ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮ್ಮ ಅದೃಷ್ಟವನ್ನು ಡಬಲ್ ಮಾಡುತ್ತೆ. ಮೇಷರಾಶಿಯವರೇ, ಈ 2026ರ ಯುಗಾದಿ ನಿಮ್ಮ ಪಾಲಿಗೆ ಹೊಸ ಬೆಳಕನ್ನು ತರಲಿ. ಆ ಮಹಿಳೆಯ ಆಗಮನ ನಿಮ್ಮ ಬದುಕನ್ನು ಸುಖ ಸಂತೋಷದಿಂದ ತುಂಬಲಿ ಅಂತ ನಾವು ಹಾರೈಸ್ತೇವೆ. ನಿಮಗೆ ವಿಷಯ ಇಷ್ಟ ಆಯಿತು, ನಿಮ್ಮ ಜೀವನದಲ್ಲಿ ಕೂಡ ಆ ಹೆಸರಿನ ಮಹಿಳೆಯರು ಇದ್ದಾರೆ ಅಂತ ಕಮೆಂಟ್ ಮಾಡಿ. ಇದ್ರೆ ಅವರ ಮನಸ್ಸನ್ನು ಯಾವತ್ತೂ ನೋಯಿಸಬೇಡಿ. ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.